ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಏನಕ್ಕೆ ಫಾಲ್ ಆಯಿತು, ಅದಾದಮೇಲೆ ಅದೇ ಥರ ಏನಕ್ಕೆ ರಿಕವರ್ ಆಯಿತು, ಇದರಿಂದ ಏನೇನು ರೀಸನ್ಸ್ ಇದಾವೆ ಅಂತ ಪ್ರತಿಯೊಂದನ್ನು ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಅದ್ರ ಜೊತೆಗೆ ಗ್ಲೋಬಲ್ ಮಾರ್ಕೆಟ್ಸ್ ಇಂದ ನೋಡ್ಕೊಂಡ್ರು ತುಂಬಾನೇ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಎಲ್ಲ ಇದಾವೆ. ಅದರಿಂದ ಪ್ರತಿಯೊಂದನ್ನು ಕ್ಲಿಯರ್ ಆಗಿ ಮಾತಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕೊನೆ ತನಕ ನೋಡಿ, ತುಂಬಾನೇ ಯೂಸ್ಫುಲ್ ಇನ್ಫಾರ್ಮೇಶನ್ ಇರುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ ಮತ್ತು ನಾಳೆ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 77 ಪಾಯಿಂಟ್ಸ್ ಡೌನ್ ಆಗಿ 81,373 ಕ್ಲೋಸ್ ಆಗಿದೆ. ನಿಫ್ಟಿ 34 ಪಾಯಿಂಟ್ಸ್ ಡೌನ್ ಆಗಿ 24,716 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 153 ಪಾಯಿಂಟ್ಸ್ ಗೇನ್ ಆಗಿ 55,903 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ? ನಿಫ್ಟಿ ಸೆನ್ಸೆಕ್ಸ್ ಆದರೆ ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ನೋಡ್ಕೊಂಡ್ರೆ ಇವತ್ತೂ ಸಹ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಈ ರೀಸೆಂಟ್ ಟೈಮಲ್ಲೇ ತುಂಬಾ ಸಲನೇ ಮಾತಾಡ್ಕೊಂತ ಬಂದ್ವಿ, ಮಾರ್ಕೆಟ್ ಏನಾದರೂ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆದ್ರೂ ಸಹ ಈ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಆದರೆ ಅಟ್ಲೀಸ್ಟ್ ಸ್ವಲ್ಪ ಪಾಯಿಂಟ್ಸ್ ಅಲ್ಲಾದರೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತವೆ ಅಂತ ರೀಸೆಂಟ್ ಟೈಮಲ್ಲೇ ತುಂಬಾ ಸಲನೇ ಮಾತಾಡ್ಕೊಂತ ಬಂದ್ವಿ. ಯಾಕಂತ ಅಂದ್ರೆ ಇನ್ವೆಸ್ಟರ್ಸ್ ಎಲ್ಲ ಈ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಅಲ್ಲಿ ತುಂಬಾನೇ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಮತ್ತೆ ಇವತ್ತು ನಿಫ್ಟಿ ನೋಡ್ಕೊಂಡ್ರೆ ಓಪನಿಂಗ್ ಅಲ್ಲೇ ನೆಗೆಟಿವ್ ಆಗಿ ಓಪನ್ ಆಯಿತು. ಅದಾದ್ಮೇಲೆ 160 ಪಾಯಿಂಟ್ಸ್ ಫಾಲ್ ಆಯಿತು. ಮತ್ತೆ ಇವತ್ತು ಡೇ ಲೋಸ್ ಇಂದ ನೋಡ್ಕೊಂಡ್ರೆ ನಿಫ್ಟಿ 250 ಪಾಯಿಂಟ್ಸ್ ರಿಕವರ್ ಆಗಿದೆ. ಅದಾದ್ಮೇಲೆ ಸೆನ್ಸೆಕ್ಸ್ ನೋಡ್ಕೊಂಡ್ರು ಓಪನಿಂಗ್ ಅಲ್ಲಿ 600 ಪಾಯಿಂಟ್ಸ್ ಫಾಲ್ ಆಯಿತು. ಮತ್ತೆ ಡೇ ಲೋಸ್ ಇಂದ ನೋಡ್ಕೊಂಡ್ರೆ ಎಬೋ 800 ಪಾಯಿಂಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಕ್ಕೋಸ್ಕರ ಫಸ್ಟ್ ಇವಾಗ ನಮ್ಮ ಮಾರ್ಕೆಟ್ ಓಪನಿಂಗ್ ಅಲ್ಲಿ ಯಾಕೆ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆದ್ವು, ಇದರಿಂದ ಏನೇನು ರೀಸನ್ಸ್ ಇದಾವೆ ಅಂತ ಮಾತಾಡ್ಕೊಳ್ಳೋಣ. ಅದಾದ್ಮೇಲೆ ಮಾರ್ಕೆಟ್ಸ್ ಈ ತರ ರಿಕವರ್ ಆಗೋದಕ್ಕೆ ಏನೇನು ರೀಸನ್ಸ್ ಇದಾವೆ ಅಂತ ಆಮೇಲೆ ಮಾತಾಡ್ಕೊಳ್ಳೋಣ. ಫಸ್ಟ್ ಇವಾಗ ಈ ವೀಕೆಂಡ್ ಅಲ್ಲಿ ನೋಡ್ಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಅವರು ಚೈನೀಸ್ ಇಂಪೋರ್ಟ್ಸ್ ಮೇಲೆ ಮತ್ತೆ ಟ್ಯಾರಿಫ್ ಹಾಕಿದ್ದಾರೆ. ಯಾವ್ಯಾವ ಪ್ರಾಡಕ್ಟ್ಸ್ ಮೇಲೆ ಅಂತ ನೋಡ್ಕೊಂಡ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್, ಬ್ಯಾಟ್ರೀಸ್, ಸೆಮಿಕಂಡಕ್ಟರ್, ಕ್ರಿಟಿಕಲ್ ಮಿನರಲ್ಸ್, ಈ ತರ ತುಂಬಾನೇ ಪ್ರಾಡಕ್ಟ್ಸ್ ಮೇಲೆಲ್ಲ ಮತ್ತೆ ಹೊಸದಾಗಿ ಇಂಪೋರ್ಟ್ ಟ್ಯಾಕ್ಸಸ್ ನ ವಿಧಿಸಿದ್ದಾರೆ. ಅದರಿಂದ ಈ ಚೈನೀಸ್ ಕಾಮರ್ಸ್ ಮಿನಿಸ್ಟರ್ ಅವ್ರು ನೋಡ್ಕೊಂಡ್ರೆ ಅರ್ಲಿ ಟ್ರೇಡ್ ಅಗ್ರಿಮೆಂಟ್ಸ್ ನ ವಯೋಲೇಟ್ ಮಾಡ್ತಾ ಇದ್ದೀರಾ, ಇದು ಕಂಪ್ಲೀಟ್ಲಿ ಅನ್ಫೇರ್ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಡೊನಾಲ್ಡ್ ಟ್ರಂಪ್ ಅವ್ರು ನೋಡ್ಕೊಂಡ್ರೆ ಈ ಸ್ಟೀಲ್ ಮತ್ತೆ ಅಲ್ಯೂಮಿನಿಯಂ ಮೇಲೆ ನೋಡ್ಕೊಂಡ್ರೆ ಮುಂಚೆನೆ 25% ಟ್ಯಾರಿಫ್ ಇತ್ತಲ್ಲ, ಆ ಟ್ಯಾರಿಫ್ ನ ಇವಾಗ 50%ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಅದರಿಂದ ನಮ್ಮ ಇಂಡಿಯನ್ ಸ್ಟೀಲ್ ಮೇಕರ್ಸ್ಗೂ ಕೂಡ ಇದು ತುಂಬಾನೇ ನೆಗೆಟಿವ್ ಆಗುತ್ತೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಅಲ್ಲಿ ನೋಡ್ಕೊಂಡ್ರೆ ಸ್ಟೀಲ್ ಕಂಪನೀಸ್ ಎಲ್ಲ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ನೋಡೋಣ ಇದಕ್ಕೆ ಗೌರ್ಮೆಂಟ್ ಏನ್ ಆಕ್ಷನ್ ತಗೊಂತಾರೆ ಅಂತ. ಯಾಕಂತ ಅಂದ್ರೆ ಇವಾಗ ಲಾಸ್ಟ್ ಟೈಮ್ ನೋಡ್ಕೊಂಡ್ರೆ ಇದೇ ತರ ಸ್ಟೀಲ್ ಮತ್ತೆ ಅಲ್ಯೂಮಿನಿಯಂ ಮೇಲೆ 25% ಟ್ಯಾರಿಫ್ ಹಾಕಿದಾಗ ಇಂಡಿಯನ್ ಗೌರ್ಮೆಂಟ್ ಕೂಡ ರಿವರ್ಸ್ ಟ್ಯಾರಿಫ್ ಹಾಕಿದ್ರು. ಅದ್ರ ಜೊತೆಗೆ ಒನ್ ಟೈಮಲ್ಲಿ ನೋಡ್ಕೊಂಡ್ರೆ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಗೆ ಕಂಪ್ಲೇಂಟ್ ಕೂಡ ಮಾಡಿದ್ರು. ಈ ತರ ಇಂಡಿಯಾ ಮೇಲೆ ತುಂಬಾನೇ ಟ್ಯಾರಿಫ್ ಆಗ್ತಾ ಇದಾರೆ ಅಂತ ಕಂಪ್ಲೇಂಟ್ ಮಾಡಿದ್ರು. ನೋಡೋಣ ಈ ಸಲ ಇನ್ನ ಏನ್ ಮಾಡ್ತಾರೆ ಅಂತ. ಅಥವಾ ನಮ್ಮ ಇಂಡಿಯನ್ ಗೌರ್ಮೆಂಟ್ ಏನಾದ್ರು ಈ US ಪ್ರಾಡಕ್ಟ್ಸ್ ಮೇಲೆ ಹೊಸ ಟ್ಯಾರಿಫ್ ಏನಾದ್ರು ಆಗ್ತಾರ ಅಂತ ನೋಡ್ಬೇಕು. ಮತ್ತೆ ಫ್ರೆಂಡ್ಸ್, ಇವಾಗ ನನ್ನ ಒಪಿನಿಯನ್ ಪ್ರಕಾರ ಹೇಳ್ಬೇಕು ಅಂದ್ರೆ ಇವಾಗ ಟ್ಯಾರಿಫ್ ಏನಾಗ್ತಾ ಇದಾರೆ ಜಸ್ಟ್ ಇದು ಸ್ವಲ್ಪ ದಿನ ಮಾತ್ರನೇ. ಇವಾಗ ತುಂಬಾನೇ ಸಲ ಈ ಟ್ಯಾರಿಫ್ನೆಲ್ಲ ತರ್ತಾ ಇದಾರೆ ಡೊನಾಲ್ಡ್ ಟ್ರಂಪ್ ಅವರು, ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ಅದನ್ನೆಲ್ಲ ಪಾಸ್ ಮಾಡ್ತಾ ಇದಾರೆ. ಅದೇ ತರ ಈ ಸಲನೂ ಕೂಡ ಪಾಸ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಅದರಿಂದ ನಮ್ಮ ಮಾರ್ಕೆಟ್ಗೆ ಇದು ಬಿಗ್ ಇಂಪ್ಯಾಕ್ಟ್ ಏನ್ ಇರಲ್ಲ ಅಂತ ನಾನು ಅನ್ಕೊಂತಾ ಇದ್ದೀನಿ. ನೋಡೋಣ ಇದ್ರ ಬಗ್ಗೆ ಎಲ್ಲ ಕಮಿಂಗ್ ಡೇಸ್ ಅಲ್ಲಿ ಇನ್ನ ಏನ್ ಅಪ್ಡೇಟ್ಸ್ ಬರುತ್ತೆ ಅಂತ. ಮತ್ತೆ ಅದಾದ್ಮೇಲೆ ಈ ವೀಕೆಂಡ್ ಅಲ್ಲಿ ನೋಡ್ಕೊಂಡ್ರೆ ರಷ್ಯಾ ಮತ್ತೆ ಉಕ್ರೇನ್ ಈ ಎರಡೂ ಕಂಟ್ರೀಸ್ ಮಧ್ಯೆ ಯುದ್ಧ ಅದೇ ತರ ಕಂಟಿನ್ಯೂ ಆಗ್ತಾನೆ ಇದೆ. ಇದು ಕೂಡ ನಮ್ಮ ಮಾರ್ಕೆಟ್ಗೆ ಸ್ವಲ್ಪ ನೆಗೆಟಿವ್ ಆಗಿರ್ಬೋದು. ಅದಾದ್ಮೇಲೆ ನಮ್ಮ ಮಾರ್ಕೆಟ್ ಟೈಮ್ ಅಲ್ಲಿ ನೋಡ್ಕೊಂಡ್ರೆ ಮ್ಯಾನುಫ್ಯಾಕ್ಚರಿಂಗ್ PMI ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾ ನೋಡ್ಕೊಂಡ್ರೆ 3 ಮಂತ್ಸ್ ಲೋ ಅಲ್ಲಿ ಬಂದಿದೆ. ಇದು ಕೂಡ ಸ್ವಲ್ಪ ನೆಗೆಟಿವ್ ನಮ್ಮ ಮಾರ್ಕೆಟ್ಗೆ. ಮತ್ತೆ ಫೈನಲ್ ಆಗಿ ನೋಡ್ಕೊಂಡ್ರೆ ಇವಾಗ ರೀಸೆಂಟ್ ಆಗಿ ಕೋವಿಡ್ ಕೇಸಸ್ ಇಂಡಿಯಾದಲ್ಲಿ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಇವಾಗ ನೋಡ್ಕೊಂಡ್ರೆ ನಿಯರ್ಲಿ 4,000ಗೆ ಹತ್ರದಲ್ಲೇ ಇದೀವಿ. ಅದಾದ್ಮೇಲೆ ಲಾಸ್ಟ್ 24 ಅವರ್ಸ್ ಅಲ್ಲಿ ನೋಡ್ಕೊಂಡ್ರು ತುಂಬಾನೇ ಕೇಸಸ್ ಎಲ್ಲ ರಿಜಿಸ್ಟರ್ ಆಗಿದಾವೆ. ಅದಾದ್ಮೇಲೆ ಡೆತ್ ನೋಡ್ಕೊಂಡ್ರು ತುಂಬಾನೇ ಜಾಸ್ತಿನೇ ಆಗ್ತಾ ಇದೆ ಅಂತ ಅಪ್ಡೇಟ್ ಆಗ್ತಾ ಇದೆ. ಈ ಎಲ್ಲಾ ರೀಸನ್ಸ್ ಇಂದ ಇವತ್ತು ನಮ್ಮ ಮಾರ್ಕೆಟ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ನೆಕ್ಸ್ಟ್ ಅದಾದ್ಮೇಲೆ ನಮ್ಮ ಮಾರ್ಕೆಟ್ ರಿಕವರ್ ಆಗೋದಕ್ಕೆ ಏನೇನ್ ರೀಸನ್ಸ್ ಇದಾವೆ ಅಂತ ಇವಾಗ ಮಾತಾಡ್ಕೊಳ್ಳೋಣ. ಮೊದಲನೇದಾಗಿ ನಮ್ಮ ಮಾರ್ಕೆಟ್ ಆಕ್ಟಿವಿಟಿ ನೋಡ್ಕೊಂಡ್ರೆ ತುಂಬಾನೇ ಇನ್ಕ್ರೀಸ್ ಆಗಿದೆ. ಗಿಫ್ಟ್ ನಿಫ್ಟಿ ಮಂತ್ಲಿ ಟರ್ನ್ ಓವರ್ ನೋಡ್ಕೊಂಡ್ರೆ ಈ ಮೇ ಮಂತ್ ಅಲ್ಲಿ $102.35 ಬಿಲಿಯನ್ ಗೆ ರೀಚ್ ಆಗಿದೆ ಫಾರ್ ದ ಫಸ್ಟ್ ಟೈಮ್ ಅಂತ ಅಪ್ಡೇಟ್ ಆಗಿದೆ. ಇದು ನಮ್ಮ ಮಾರ್ಕೆಟ್ ಪ್ರಕಾರ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಆಕ್ಟಿವಿಟಿ ಇನ್ಕ್ರೀಸ್ ಆದ್ರೆ ಲಿಕ್ವಿಡಿಟಿ ಕೂಡ ಅದೇ ತರನೇ ಇನ್ಕ್ರೀಸ್ ಆಗುತ್ತೆ. ಅದರಿಂದ
ಅದ್ರ ಜೊತೆಗೆ ಇವತ್ತು CDSL ಕಂಪನಿ ನೋಡ್ಕೊಂಡ್ರ ನಿಯರ್ಲಿ 10% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕಂಪನಿಯಲ್ಲಿ ಹೆವಿ ಸ್ಟ್ರಾಂಗ್ ವಾಲ್ಯೂಮ್ ಬೈಯಿಂಗ್ ನಡೆದಿದೆ, ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಶುಕ್ರವಾರ ಮಾರ್ಕೆಟ್ ನ್ಯೂಸ್ ಅಲ್ಲೇ GDP ಡೇಟಾ ಬಗ್ಗೆ ಮಾತಾಡ್ಕೊಂಡ್ವಿ. GDP ನೋಡ್ಕೊಂಡ್ರೆ 7.4% ಬಂದಿದೆ. ಇವಾಗ ಪ್ರಪಂಚದಲ್ಲೇ ನೋಡ್ಕೊಂಡ್ರೆ ನಮ್ಮ ಇಂಡಿಯಾನೇ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಆಗಿದೆ. ಇದು ಕೂಡ ನಮ್ಮ ಮಾರ್ಕೆಟ್ ನ ತುಂಬಾನೇ ಸಪೋರ್ಟ್ ಮಾಡಿದೆ. ಈ Q4 ಅಲ್ಲಿ ನೋಡ್ಕೊಂಡ್ರೆ ಅಗ್ರಿಕಲ್ಚರ್ ಅಲ್ಲಿ ಮತ್ತೆ ಕನ್ಸ್ಟ್ರಕ್ಷನ್ ಅಲ್ಲಿ ಒಳ್ಳೆ ಗ್ರೋತ್ ಕಾಣ್ತಾ ಇದೆ ಅಂತ ಕೂಡ ಅಪ್ಡೇಟ್ ಆಗಿದೆ. ಜೊತೆಗೆ ಈ ಫ್ರೈಡೆ ನೋಡ್ಕೊಂಡ್ರೆ RBI MPC ಮೀಟಿಂಗ್ ಅಪ್ಡೇಟ್ ಇರುತ್ತೆ. ಈ ಮೀಟಿಂಗ್ ಅಲ್ಲೂ ಥರ್ಡ್ ಟೈಮ್ ರೇಟ್ ಕಟ್ ಮಾಡ್ತಾರಾ ಇಲ್ವಾ ಅಂತ ನೋಡ್ಬೇಕು. ಇವಾಗ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ನೋಡ್ಕೊಂಡ್ರೆ ಈ MPC ಮೀಟಿಂಗ್ ಅಲ್ಲೂ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಅಪ್ಡೇಟ್ ಆಗ್ತಾ ಇದೆ. ನೋಡೋಣ ಈ ಶುಕ್ರವಾರ ಏನ್ ಅಪ್ಡೇಟ್ ಆಗುತ್ತೆ ಅಂತ. ಫ್ರೆಂಡ್ಸ್, ಇವಾಗ ಪ್ರತಿಯೊಬ್ರು 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಂಡಿಯಾ ಮ್ಯಾಕ್ರೋ ಡೇಟಾಸ್ ಪ್ರಕಾರ ಪ್ರತಿಯೊಂದೂ ಪಾಸಿಟಿವ್ ಆಗೇ ಇದೆ. ಅದರಿಂದ ಒಂದ್ ವೇಳೆ RBI ಏನಾದ್ರು ಈ MPC ಮೀಟಿಂಗ್ ಅಲ್ಲಿ ರೇಟ್ ಕಟ್ ನ ಪಾಸ್ ಮಾಡಿದ್ರೆ ಅದು ನಮ್ಮ ಮಾರ್ಕೆಟ್ಗೆ ನೆಗೆಟಿವ್ ಆಗುತ್ತೆ. ಜೊತೆಗೆ ಮಾರ್ಕೆಟ್ ಫಾಲ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ಅದಾದ್ಮೇಲೆ ನೂಮ್ರಾ ಅವ್ರು ನೋಡ್ಕೊಂಡ್ರೆ ಈ ನಿಫ್ಟಿ ಟಾರ್ಗೆಟ್ ಪ್ರೈಸ್ ನ 26,140 ರುಪೀಸ್ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಅದನ್ನು ಮಾರ್ಚ್ 26 ಒಳಗಡೆ ಈ ಟಾರ್ಗೆಟ್ ಪ್ರೈಸ್ ಟಚ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇವಾಗ ಮ್ಯಾಕ್ರೋ ಡೇಟಾಸ್ ಏನಿದಾವೆ, ಈ ಮ್ಯಾಕ್ರೋ ಡೇಟಾಸ್ ಎಲ್ಲ ಮಾರ್ಕೆಟ್ ನ ತುಂಬಾನೇ ಸಪೋರ್ಟ್ ಮಾಡ್ತಾ ಇದೆ. ಅದರಿಂದ ಇನ್ನ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವರು 17 ಸ್ಟಾಕ್ಸ್ ನ ಪಿಕ್ ಮಾಡಿದ್ದಾರೆ. ಇವಾಗ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು ಯಾವ್ಯಾವ ಕಂಪನೀಸ್ ನ ಪಿಕ್ ಮಾಡಿದ್ದಾರೆ ಅಂತ. ಈ ಎಲ್ಲಾ ರೀಸನ್ಸ್ ಇಂದ ಮಾರ್ಕೆಟ್ ರಿಕವರ್ ಆಗಿರ್ಬೋದು. ಅದ್ರ ಜೊತೆಗೆ FIS DIS ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಕಾನ್ಸ್ಟೆಂಟ್ ಆಗಿ ಇನ್ವೆಸ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಇವಾಗ DIS ನೋಡ್ಕೊಂಡ್ರೆ ಲಾಸ್ಟ್ 1 ವೀಕ್ ಇಂದ ನಮ್ಮ ಮಾರ್ಕೆಟ್ ಒಳಗಡೆ ತುಂಬಾನೇ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದನ್ನು ಪ್ರತಿದಿನ ನೋಡ್ಕೊಂಡ್ರು ಎಬೋ 5,000 crores ಇನ್ವೆಸ್ಟ್ ಮಾಡಿದ್ದಾರೆ. ನೋಡೋಣ ಇದಕ್ಕೆ ರೀಸನ್ಸ್ ಏನು ಅಂತ ನಾಳೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮಾತಾಡ್ಕೊಳ್ಳೋಣ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಗ್ತಿದೆ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫ್ರೆಂಡ್ಸ್, ಇವಾಗ ಶುಕ್ರವಾರ ಮಾರ್ಕೆಟ್ ನ್ಯೂಸ್ ಅಲ್ಲಿ ನೋಡ್ಕೊಂಡ್ರೆ ಆಟೋ ಸೆಕ್ಟರ್ ಪ್ರಿವ್ಯೂ ಡೇಟಾ ಬಗ್ಗೆ ಮಾತಾಡ್ಕೊಂಡಲ್ವಾ. ಈ ವೀಕೆಂಡ್ ಅಲ್ಲಿ ಈ ಆಟೋ ಸೇಲ್ಸ್ ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾ ಪ್ರಕಾರ ನೋಡ್ಕೊಂಡ್ರೆ ತುಂಬಾನೇ ಕಂಪನೀಸ್ ಎಲ್ಲ ಇಯರ್ ಆನ್ ಇಯರ್ ಅಲ್ಲಿ ಬೆಟರ್ ಸೇಲ್ಸ್ ವಾಲ್ಯೂಮ್ ನೇ ಪೋಸ್ಟ್ ಮಾಡಿದ್ದಾರೆ. ಇವಾಗ ಒಂದ್ಸಲ ಇಮೇಜ್ ನ ಕ್ಲಿಯರ್ ಆಗಿ ನೋಡಿ. ಇಯರ್ ಆನ್ ಇಯರ್ ಅಲ್ಲಾಗ್ಲಿ ಮಂತ್ ಆನ್ ಮಂತ್ ಅಲ್ಲಾಗ್ಲಿ ಯಾವ್ಯಾವ ಆಟೋ ಕಂಪನೀಸ್ ಎಷ್ಟೆಷ್ಟು ಸೇಲ್ಸ್ ನ ಪೋಸ್ಟ್ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಫಸ್ಟ್ ಇವಾಗ ಈ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ನೋಡ್ಕೊಂಡ್ರೆ ಮಹೀಂದ್ರಾ ಅಂಡ್ ಮಹೀಂದ್ರಾ ಕಂಪನಿ ಇಯರ್ ಆನ್ ಇಯರ್ ಅಲ್ಲಿ 17% ಸೇಲ್ಸ್ ಅಲ್ಲಿ ಗ್ರೋತ್ ಇದೆ ಅಂತ ಪೋಸ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಟ್ರ್ಯಾಕ್ಟರ್ ಸೆಗ್ಮೆಂಟ್ ಅಲ್ಲಿ ನೋಡ್ಕೊಂಡು 10% ಸೇಲ್ಸ್ ಇನ್ಕ್ರೀಸ್ ಆಗಿದೆ. ಅದರಿಂದನೇ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 2% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಮಹೀಂದ್ರಾ ಅಂಡ್ ಮಹೀಂದ್ರಾ ಕಂಪನಿ ಬರೀ ಇದೊಂದೇ ಮಂತ್ ಅಲ್ಲೇ ಅಲ್ಲ, ಈ ತರ ಸೇಲ್ಸ್ ವಾಲ್ಯೂಮ್ ನ ಪೋಸ್ಟ್ ಮಾಡ್ತಾ ಇರೋದು. ಅವರು ಪ್ರತಿ ಮಂತ್ ಅಲ್ಲೂ ಕಾನ್ಸ್ಟೆಂಟ್ ಆಗಿ ಇದೇ ತರನೇ ಬೆಟರ್ ಸೇಲ್ಸ್ ವಾಲ್ಯೂಮ್ ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಈ ಸಿಟಿ ಅವ್ರು ನೋಡ್ಕೊಂಡ್ರೆ ಈ ಮಹೀಂದ್ರಾ ಅಂಡ್ ಮಹೀಂದ್ರಾ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 3,480 ರುಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದಕ್ಕೆ ರೀಸನ್ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಈ ಡೊಮೆಸ್ಟಿಕ್ ಸೇಲ್ಸ್ ನೋಡ್ಕೊಂಡ್ರೆ ಬೆಟರ್ ಆಗಿ ಇಂಪ್ರೂವ್ ಆಗ್ತಾ ಇದೆ. ಅದಾದ್ಮೇಲೆ ಟ್ರ್ಯಾಕ್ಟರ್ ಸೇಲ್ಸ್ ಅಲ್ಲೂ ಒಳ್ಳೆ ಗ್ರೋತ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದ್ಮೇಲೆ UBS ಅವ್ರು ನೋಡ್ಕೊಂಡ್ರು ಈ ಮಹೀಂದ್ರಾ ಅಂಡ್ ಮಹೀಂದ್ರಾ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು 3,700 ರುಪೀಸ್ ಟಾರ್ಗೆಟ್ ಪ್ರೈಸ್ ಕೊಟ್ಟು 24% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಈ ತರ ಇಷ್ಟೊಂದು ಪಾಸಿಟಿವ್ ಆಗಿರೋದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ ಇವರು ನೆಕ್ಸ್ಟ್ 2 ಕ್ವಾರ್ಟರ್ಸ್ ಅಲ್ಲಿ ಕಮ್ಮಿ ಪ್ರೈಸಸ್ ಅಲ್ಲಿ EV ವೆಹಿಕಲ್ಸ್ ನ ತರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ, ಮಹೀಂದ್ರಾ ಅಂಡ್ ಮಹೀಂದ್ರಾ ಕಂಪನಿಯವರು ರೀಸೆಂಟ್ ಆಗಿ ಎಲೆಕ್ಟ್ರಿಕ್ ವೆಹಿಕಲ್ ನ ಲಾಂಚ್ ಮಾಡಿದ್ರಲ್ಲ, ಅದು ಕೂಡ ತುಂಬಾನೇ ಸಕ್ಸಸ್ ಆಗಿದೆ. ಅದೇ ತರ ಕಮ್ಮಿ ಪ್ರೈಸಸ್ ಅಲ್ಲೂ EV ತಂದ್ರೆ ನೋಡ್ಬೇಕು ಅವಾಗ ಇನ್ನ ಯಾವ ತರ ಗ್ರೋ ಆಗ್ತಾರೆ ಅಂತ. ಅದಾದ್ಮೇಲೆ ಟಾಟಾ ಮೋಟರ್ಸ್ ನೋಡ್ಕೊಂಡ್ರೆ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲೂ ಮತ್ತೆ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲೂ ಸೇಲ್ಸ್ ತುಂಬಾನೇ ಡ್ರಾಪ್ ಆಗಿದೆ. ಪ್ಯಾಸೆಂಜರ್ ವೆಹಿಕಲ್ಸ್ ಅಲ್ಲಿ ಇಯರ್ ಆನ್ ಇಯರ್ ಅಲ್ಲಿ 11% ಡ್ರಾಪ್ ಇದೆ. ಮತ್ತೆ ಕಮರ್ಷಿಯಲ್ ವೆಹಿಕಲ್ಸ್ ಅಲ್ಲಿ 5% ಡ್ರಾಪ್ ಇದೆ. ಅದರಿಂದನೇ ಇಂಟ್ರಾಡೇ ಸೆಷನ್ ಅಲ್ಲಿ ಎಬೋ 1% ಇವತ್ತು ಫಾಲ್ ಆಗಿರೋದು. ಮತ್ತೆ ಮಾರುತಿ ಸುಜುಕಿ ಆಗ್ಲಿ, ಐಷರ್ ಮೋಟರ್ಸ್ ಆಗ್ಲಿ, ಅಶೋಕ ಲೇಲ್ಯಾಂಡ್, ಬಜಾಜ್, ಹೀರೋ, TVS ಈ ತರ ತುಂಬಾನೇ ಕಂಪನೀಸ್ ಎಲ್ಲ ಈ ಮೇ ಮಂತ್ ಅಲ್ಲಿ ತುಂಬಾನೇ ಒಳ್ಳೆ ಸೇಲ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ ನ ನೋಡಿ. ಇವಾಗ ಈ ಮೇ ಮಂತ್ ಆಟೋ ಸೇಲ್ಸ್ ಡೇಟಾ ಪ್ರಕಾರ ಯಾವ್ಯಾವ ಕಂಪನೀಸ್ ಗುಡ್ ಸೇಲ್ಸ್ ನ ಪೋಸ್ಟ್ ಮಾಡಿದ್ದಾರೆ, ಮಿಕ್ಸ್ಡ್ ಸೇಲ್ಸ್ ನ ಯಾರು ಪೋಸ್ಟ್ ಮಾಡಿದ್ದಾರೆ, ಮತ್ತೆ ವೀಕ್ ಸೇಲ್ಸ್ ನ ಯಾರು ಪೋಸ್ಟ್ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಮತ್ತೆ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ಈ ಮಾರ್ಚ್ ಮಂತ್ ಅಲ್ಲಿ ನೋಡ್ಕೊಂಡ್ರೆ ಗೌರ್ಮೆಂಟ್ ಅವರು ಹೊಸ EV ಪಾಲಿಸಿನ ರಿಲೀಸ್ ಮಾಡಿದ್ರು. ಇವಾಗ ನೋಡ್ಕೊಂಡ್ರೆ ಅದರಲ್ಲಿ ಸ್ವಲ್ಪ ಚೇಂಜಸ್ ನ ಮಾಡಿ ಹೊಸದಾಗಿ ಮತ್ತೆ ಗೈಡ್ಲೈನ್ಸ್ ನ ರಿಲೀಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ EV ಪಾಲಿಸಿ ರಿಲೇಟೆಡ್ ಆಗಿ ಒಂದು ಸಪರೇಟ್ ವಿಡಿಯೋನೇ ಮಾಡಿದ್ದೆ,
ಆ ವಿಡಿಯೋದಲ್ಲಿ ಈ ಇವಿ ಪಾಲಿಸೀಸ್ ಅಲ್ಲಿ ಏನೇನಿದೆ, ಇದರಿಂದ ಯಾರಿಗೆ ಬೆನಿಫಿಟ್ ಆಗುತ್ತೆ ಮತ್ತೆ ಯಾರಿಗೆ ನೆಗೆಟಿವ್ ಆಗುತ್ತೆ ಅಂತ ಪ್ರತಿಯೊಂದನ್ನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದ್ರ ಜೊತೆಗೆ ಎಂಡ್ ಕಾರ್ಡ್ ಅಲ್ಲೂ ಸಹ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಇವಾಗ ಯಾರಾದ್ರೂ ಹೊಸದಾಗಿ ಈ ಆಟೋ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇರೋರು ದಯವಿಟ್ಟು ಒಂದ್ಸಲ ಆ ವಿಡಿಯೋನ ಚೆಕ್ ಮಾಡಿದ್ಮೇಲೆ ನಿಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ. ಇವಾಗ ಈ ಹೊಸ ಇವಿ ಪಾಲಿಸಿಯಲ್ಲಿ ಗೌರ್ಮೆಂಟ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ಇವಾಗ ಇವಿ ಕಾರ್ಸ್ ಮೇಲೆ ನೋಡ್ಕೊಂಡ್ರೆ ಮುಂಚೆ 110% ವರ್ಗು ನಮ್ಮ ಇಂಡಿಯನ್ ಗೌರ್ಮೆಂಟ್ ಇಂಪೋರ್ಟ್ ಟ್ಯಾಕ್ಸಸ್ ನ ಕಲೆಕ್ಟ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಇವಾಗ ಇವಿ ಪಾಲಿಸಿ ಅಂಡರ್ ಅಲ್ಲಿ ನೋಡ್ಕೊಂಡ್ರೆ ಎಬೋ 35 ಲ್ಯಾಕ್ ಇವಿ ಕಾರ್ಸ್ ಏನಿರ್ತವೆ ಆ ಕಾರ್ಸ್ಗೆಲ್ಲ ಟ್ಯಾಕ್ಸಸ್ ನ ಕಟ್ ಮಾಡ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದನ್ನು 110% ಏನಿತ್ತೋ ಇಂಪೋರ್ಟ್ ಟ್ಯಾಕ್ಸಸ್ ನ ಅದನ್ನ ಜಸ್ಟ್ 15%ಗೆ ತರ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದು ನೆಕ್ಸ್ಟ್ 5 years ವರ್ಗು ಅದನ್ನೇ ಕಂಟಿನ್ಯೂ ಆಗುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ತರ ಇಂಪೋರ್ಟ್ ಡ್ಯೂಟೀಸ್ ನ ಕಟ್ ಮಾಡಬೇಕು ಅಂದ್ರೆ ಈ ಗ್ಲೋಬಲ್ ಮ್ಯಾನುಫ್ಯಾಕ್ಚರರ್ಸ್ ಯಾರಿದ್ದಾರೆ ಅವರು ನಮ್ಮ ಇಂಡಿಯಾದಲ್ಲಿ $486 million ಇನ್ವೆಸ್ಟ್ ಮಾಡಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಓಪನ್ ಮಾಡಬೇಕು ಅಂತ ಕ್ಲಿಯರ್ ಆಗಿ ಹೇಳ್ತಾ ಇರೋದು. ಅಥವಾ ಈ ಲ್ಯಾಂಡ್ ಆಗಲಿ ಬಿಲ್ಡಿಂಗ್ ಆಗಲಿ ಇದನ್ನ ಬಿಟ್ಟು ಬರೀ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟೇ ಅಷ್ಟೇ ನಮ್ಮ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇವಾಗ ಹೊಸ ಇವಿ ಪಾಲಿಸಿ ತಂದಿರೋ ಕಾರಣದಿಂದ ಇವಾಗ ಪ್ರತಿಯೊಂದು ಕಂಪನಿ ಯಾರ್ಯಾರು ಇವಿ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಮತ್ತೆ ಇವಿ ಕಾರ್ಸ್ ನ ನಮ್ಮ ಇಂಡಿಯಾದೊಳಗಡೆ ತರ್ತಾ ಇದ್ದಾರೆ ಅವರೆಲ್ಲ 8,000 ಕಾರ್ಸ್ ವರ್ಗುನು ನಮ್ಮ ಇಂಡಿಯಾದಲ್ಲಿ ತಂದು ಸೇಲ್ ಮಾಡಬಹುದು ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ 3 years ಒಳಗಡೆ ನಮ್ಮ ಇಂಡಿಯಾದಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಓಪನ್ ಮಾಡಲೇಬೇಕು. ಅವಾಗ ಮಾತ್ರನೇ ಇಂಪೋರ್ಟ್ ಟ್ಯಾಕ್ಸಸ್ ಎಲ್ಲ ಕಟ್ ಮಾಡೋದು. ಇಲ್ಲ ಅಂತ ಅಂದ್ರೆ ನಮ್ಮ ಇಂಡಿಯಾದಲ್ಲಿ 110% ಇಂಪೋರ್ಟ್ ಟ್ಯಾಕ್ಸಸ್ ನ ಪೇ ಮಾಡೇನೆ ಸೇಲ್ ಮಾಡಬೇಕು ಅಂತ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ನಮ್ಮ ಇಂಡಿಯನ್ ಹೆವಿ ಇಂಡಸ್ಟ್ರಿ ಮಿನಿಸ್ಟರ್ ಆದ HD ಕುಮಾರಸ್ವಾಮಿ ಅವ್ರು ನೋಡ್ಕೊಂಡ್ರೆ ಇವಾಗ ಜರ್ಮನಿಗೆ ಸಂಬಂಧಪಟ್ಟಿರೋ ಮರ್ಸಿಡೀಸ್ ಬೆನ್ಸ್, ವೋಲ್ಸ್ ವ್ಯಾಗನ್, ಸೌತ್ ಕೊರಿಯಾಗೆ ಸಂಬಂಧಪಟ್ಟಿರೋ ಹುಂಡೈ ಈ 3 ಕಂಪನೀಸ್ ಇವಿ ರಿಲೇಟೆಡ್ ಆಗಿ ಏನ್ ಪಾಲಿಸಿನ ರಿಲೀಸ್ ಮಾಡಿದರೆ ಇದಕ್ಕೆ ತುಂಬಾನೇ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂತ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ಇವಾಗ ಈ ಟೆಸ್ಲಾ ಬಗ್ಗೆ ಕೂಡ ಇವತ್ತು ಮಾತಾಡಿದ್ದಾರೆ. ಏನಂತ ಅಂದ್ರೆ ಈ ಟೆಸ್ಲಾ ಕಂಪನಿಗೆ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಓಪನ್ ಮಾಡೋದಕ್ಕೆ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂತ ಕೂಡ ಕುಮಾರಸ್ವಾಮಿ ಅವರು ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಅದಾದ್ಮೇಲೆ BYD ಬಿಲ್ಡ್ ಯುವರ್ ಡ್ರೀಮ್ಸ್ ಈ ಕಾರ್ ಕಂಪನಿ ಬಗ್ಗೆ ಕೇಳಿದೀರಾ? ಇದೊಂದು ಚೈನೀಸ್ ಎಲೆಕ್ಟ್ರಿಕ್ ಮ್ಯಾನುಫ್ಯಾಕ್ಚರರ್ ಇವರು. ಮತ್ತೆ ಈ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ನೋಡ್ಕೊಂಡ್ರೆ ಟೆಸ್ಲಾಗೆ ಸ್ಟ್ರಾಂಗ್ ಕಾಂಪಿಟೇಟರ್ ಕೂಡ ಇವರು ಆಗಿದ್ದಾರೆ. ರೀಸೆಂಟ್ ಆಗಿ ನಮ್ಮ ಇಂಡಿಯಾದಲ್ಲೂ ಸಹ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನ ಓಪನ್ ಮಾಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ಲಾಸ್ಟ್ ವೀಕ್ ಅಲ್ಲಿ ನೋಡ್ಕೊಂಡ್ರೆ ಇವ್ರ ಮಾಡೆಲ್ಸ್ ಏನಿದಾವೆ ಅದ್ರ ಮೇಲೆ ಪ್ರೈಸ್ ಕಟ್ ಕೂಡ ತಗೊಂತೀವಿ ಅಂತ ಮೆನ್ಷನ್ ಮಾಡಿದ್ರು. ಈ BYD ಕಂಪನಿ ಕಾರ್ಸ್ ನೋಡ್ಕೊಂಡ್ರೆ 20 to 25 lakhsಗೆ ಬರೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ಜೊತೆಗೆ ಅಡ್ವಾನ್ಸ್ ಫೀಚರ್ಸ್ ಅಲ್ಲಿ ಈ ಪ್ರೈಸ್ ಅಲ್ಲಿ ಬರ್ತಾ ಇರೋದು. ಅದರಿಂದ ನಮ್ಮ ಮಹೀಂದ್ರ ಅಂಡ್ ಮಹೀಂದ್ರ ಕಂಪನಿಗಾಗ್ಲಿ ಟಾಟಾ ಮೋಟರ್ಸ್ ಅವ್ರಿಗಾಗ್ಲಿ ಇದೊಂದು ಸ್ಟ್ರಾಂಗ್ ಕಾಂಪಿಟೇಟರ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ಇದ್ರ ಬಗ್ಗೆ ಎಲ್ಲ ಆಗ್ಲೇ ತೋರಿಸ್ದೆ ಅಲ್ಲ ಆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ, ಒಂದ್ಸಲ ಚೆಕ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್ 2 weeks ಬ್ಯಾಕ್ ಈ ಚೈನಾದವರು ಇವಿ ವೆಹಿಕಲ್ಸ್ ಅಲ್ಲಿ ಬಳಸೋ ರೇರ್ ಮೆಟಲ್ಸ್ ಮತ್ತೆ ಮ್ಯಾಗ್ನೆಟ್ಸ್ ನ ಎಕ್ಸ್ಪೋರ್ಟ್ ಮಾಡೋದು ಸ್ಟಾಪ್ ಮಾಡ್ತೀವಿ ಅಂತ ಮೆನ್ಷನ್ ಮಾಡಿದ್ರು. ನೆನಪಿದ್ಯಾ? ಅವಾಗ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದಕ್ಕೋಸ್ಕರ ಇವಾಗ ಕುಮಾರಸ್ವಾಮಿ ಅವ್ರು ನೋಡ್ಕೊಂಡ್ರೆ ಚೈನಾ ಮಿನಿಸ್ಟರ್ಸ್ ಜೊತೆ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತೀವಿ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಒಂದ್ ವೇಳೆ ಈ ಮೀಟಿಂಗ್ ಅಲ್ಲಿ ಏನಾದ್ರು ಈ ರೇರ್ ಅರ್ತ್ ಮೆಟಲ್ಸ್ ಆಗ್ಲಿ ಮ್ಯಾಗ್ನೆಟ್ಸ್ ಆಗ್ಲಿ ಮತ್ತೆ ಇಂಪೋರ್ಟ್ ಮಾಡ್ಕೊಳ್ಳೋದು ಶುರು ಆದ್ರೆ ಅದು ನಮ್ಮ ಇವಿ ವೆಹಿಕಲ್ ಮ್ಯಾನುಫ್ಯಾಕ್ಚರರ್ಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಒಂದ್ ವೇಳೆ ಅದ್ರ ಬಗ್ಗೆ ಏನಾದ್ರು ಕಮಿಂಗ್ ಟೈಮ್ ಅಲ್ಲೂ ಇನ್ನ ಏನಾದ್ರು ರಿಸ್ಟ್ರಿಕ್ಷನ್ಸ್ ಬಂದ್ರೆ ಅದು ಇವಿ ಮೇಕರ್ಸ್ಗೆ ಸ್ವಲ್ಪ ನೆಗೆಟಿವ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ಎಕ್ಸಾಂಪಲ್ ಇವಾಗ ಟಾಟಾ ಮೋಟರ್ಸ್ ಅವ್ರಿಗಾಗ್ಲಿ ಮಹೀಂದ್ರ ಅಂಡ್ ಮಹೀಂದ್ರ ಅವ್ರಿಗಾಗ್ಲಿ ಇದು ತುಂಬಾನೇ ನೆಗೆಟಿವ್ ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ಗೋದ್ರೇಜ್ ಕನ್ಸ್ಯೂಮರ್ ನೋಡಿದ್ರ ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ಲಿ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಬರೀ ಇದೊಂದು ಕಂಪನಿ ಅಂತಾನೆ ಅಲ್ಲ, ಈ FMCG ಸೆಕ್ಟರ್ ಅಲ್ಲಿ ವರ್ಕ್ ಮಾಡೋ HUL, ಮಾರಿಕೋ, ಡಾಬರ್ ಈ ತರ ತುಂಬಾ ಕಂಪನೀಸ್ ಎಲ್ಲ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಯಾಕಂದ್ರೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಈ ಎಡಿಬಲ್ ಆಯಿಲ್ ಇಂಪೋರ್ಟ್ ಡ್ಯೂಟೀಸ್ ನ ಕಟ್ ಮಾಡಿದ್ದಾರೆ. ಅದರಿಂದ ಈ FMCG ಸೆಕ್ಟರ್ ಅಲ್ಲಿ ವರ್ಕ್ ಮಾಡೋ ಕಂಪನೀಸ್ಗೆಲ್ಲ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ ಈ ಕಂಪನೀಸ್ ಎಲ್ಲ ಈ ಎಡಿಬಲ್ ಆಯಿಲ್ ನ ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಾರೆ. ಅದರಿಂದ ಕಮಿಂಗ್ ಟೈಮ್ ಅಲ್ಲಿ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ನೈಕಾ ಈ ಕಂಪನಿನೂ ಅಷ್ಟೇ, ಇವರು Q4 ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡ್ಕೊಂಡ್ರೆ ಓವರ್ ಆಲ್ ಪಾಸಿಟಿವ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಆದ್ರೆ ಅನಲಿಸ್ಟ್ ನೋಡ್ಕೊಂಡ್ರೆ ತುಂಬಾನೇ ಅನಲಿಸ್ಟ್ ಎಲ್ಲ ಡೌನ್ಗ್ರೇಡ್ ಮಾಡಿದ್ದಾರೆ ಮತ್ತೆ ಹೋಲ್ಡ್ ರೇಟಿಂಗ್ ಕೊಟ್ಟಿದ್ದಾರೆ. ಅದರಿಂದನೇ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ಲಿ 4% ಫಾಲ್ ಆಗಿರೋದು. ಫಸ್ಟ್ ಇವಾಗ ಈ ಕಂಪನಿ ರಿಸಲ್ಟ್ಸ್ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ 24% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದ್ರೆ 175% ಇನ್ಕ್ರೀಸ್ ಆಗಿದೆ. ಆದ್ರೆ ಕ್ವಾರ್ಟರ್ ಅಲ್ಲಿ ನೋಡ್ಕೊಂಡ್ರೆ ರೆವಿನ್ಯೂಸ್ ಆಗಲಿ ಪ್ರಾಫಿಟ್ಸ್ ಆಗಲಿ ಎರಡೂ ಫಾಲ್ ಆಗಿದೆ.
ಮತ್ತೆ ಇವಾಗ ಇಯರ್ ಆನ್ ಇಯರ್ ಅಲ್ಲಿ ಪ್ರಾಫಿಟ್ಸ್ ಇಷ್ಟು ಇನ್ಕ್ರೀಸ್ ಆಗೋದಕ್ಕೆ ಕಾರಣ ಏನು ಅಂತ ಅಂದ್ರೆ ಈ ಬ್ಯೂಟಿ ಮತ್ತೆ ಫ್ಯಾಷನ್ ಸೆಗ್ಮೆಂಟ್ ಏನಿದೆ ಈ ಎರಡೂ ಸೆಗ್ಮೆಂಟ್ ಅಲ್ಲೂ ಒಳ್ಳೆ ಗ್ರೋತ್ ಇದೆ ಅಂತ ಹೇಳಿ ಮತ್ತೆ ಈ ಫ್ಯಾಷನ್ ಸೆಗ್ಮೆಂಟ್ ಅಲ್ಲಿ ಮಾರ್ಕೆಟ್ ಶೇರ್ ನ ಕೂಡ ಗೈನ್ ಮಾಡಿದೀವಿ. ಆದ್ರೆ ಈ ಕಾಂಪಿಟೇಷನ್ ಅನ್ನೋದು ತುಂಬಾನೇ ಜಾಸ್ತಿ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಸ್ವಲ್ಪ ವ್ಯಾಲ್ಯೂಷನ್ ಕನ್ಸರ್ನ್ ಕೂಡ ಇದೆ. ಅದರಿಂದ ಏನಾದರೂ ಈ ಅನಲಿಸ್ಟ್ ಎಲ್ಲ ಈ ತರ ಡೌನ್ಗ್ರೇಡ್ ಮಾಡಿರ್ಬೋದು. ನೆಕ್ಸ್ಟ್ ನೀವಾ ಬೂಪಾ ಹೆಲ್ತ್ ಇನ್ಶೂರೆನ್ಸ್ ಈ ಕಂಪನಿ ಆದ್ರೆ ಇವತ್ತಿನ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ 11% ಫಾಲ್ ಆಗಿದೆ. ಯಾಕಂದ್ರೆ ಕೃಷ್ಣನ್ ರಾಮಚಂದ್ರ ಅವರು ಈ ಕಂಪನಿಯಲ್ಲಿ 7.2% ಸ್ಟೇಕ್ನ ಸೆಲ್ ಮಾಡಿದ್ದಾರೆ. ಈ ಟೋಟಲ್ ವರ್ತ್ ಎಷ್ಟು ಅಂತ ನೋಡ್ಕೊಂಡ್ರೆ 391 ಕ್ರೋರ್ಸ್. ಅದರಿಂದನೇ ಇವತ್ತು ಈ ತರ ಫಾಲ್ ಆಗಿರೋದು. ನೆಕ್ಸ್ಟ್ ಅಪೋಲೋ ಹಾಸ್ಪಿಟಲ್ಸ್ ಈ ಕಂಪನಿ ಆದ್ರೆ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ಲಿ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವರು ಸಹ Q4 ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಇವರು ಟಾಪ್ ಲೈನ್ ರಿಸಲ್ಟ್ಸ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಅಲ್ಲಿ ರೆವೆನ್ಯೂಸ್ ನೋಡ್ಕೊಂಡ್ರೆ 13% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದ್ರೆ 54% ಇನ್ಕ್ರೀಸ್ ಆಗಿದೆ. ಮತ್ತೆ ಕ್ವಾರ್ಟರ್ ನೋಡ್ಕೊಂಡ್ರು ಒಳ್ಳೆ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಮತ್ತೆ ಆವರೇಜ್ ರೆವೆನ್ಯೂ ಪರ್ ಇನ್ ಪೇಷಂಟ್ಸ್ ಆದ್ರೆ 7% ಇನ್ಕ್ರೀಸ್ ಆಗಿದೆ. ಮತ್ತೆ ಆವರೇಜ್ ರೆವೆನ್ಯೂ ಪರ್ ಆಕ್ಯುಪೈಡ್ ಬೆಡ್ ನೋಡ್ಕೊಂಡ್ರು 7% ಇನ್ಕ್ರೀಸ್ ಆಗಿದೆ. ಈ ತರ ಪಾಸಿಟಿವ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ಮೇಲೆ ಮೋರ್ಗನ್ ಸ್ಟ್ಯಾನ್ಲಿ ಅವ್ರು ನೋಡ್ಕೊಂಡ್ರೆ ಈ ಕಂಪನಿಗೆ ಓವರ್ವೇಟ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 8058 ರುಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಸಿಟಿ ಅವ್ರು ನೋಡ್ಕೊಂಡ್ರೆ ಇವರು ಸಹ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 8260 ರುಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಗೋಲ್ಡ್ಮನ್ ಸಾಕ್ಸ್ ಅವರು ಸಹ ಬೈ ರೇಟಿಂಗ್ಗೆ ಕೊಟ್ಟಿದ್ದಾರೆ. ಆದ್ರೆ ನೂಮ್ರಾ ಅವ್ರು ನೋಡ್ಕೊಂಡ್ರೆ ಈ ಕಂಪನಿಗೆ ನ್ಯೂಟ್ರಲ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 6856 ರುಪೀಸ್ ಪರ್ ಶೇರ್ ಅಂತ ಹೇಳಿದ್ದಾರೆ. ಏನಕ್ಕಂತ ನೋಡ್ಕೊಂಡ್ರೆ ಇವ್ರು ಪೋಸ್ಟ್ ಮಾಡಿರೋ ರಿಸಲ್ಟ್ಸ್ ಅಲ್ಲಿ ಎಬಿಟಾ ಎಸ್ಟಿಮೇಟೆಡ್ ಗಿನ್ನ ಬಿಲೋ ಅಲ್ಲಿ ಬಂದಿದೆ. ಅದರಿಂದ ಈ ತರ ನ್ಯೂಟ್ರಲ್ ರೇಟಿಂಗ್ ಕೊಟ್ಟಿರೋದು ಅಂತ ಮೆನ್ಷನ್ ಮಾಡಿದ್ದಾರೆ. ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದ್ರೆ ನಾನು ಹೇಳ್ತಿರೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಶನ್ ಅಲ್ಲಿ ಯಾವುದೇ ತರ ಡೌಟ್ ಇದ್ರೂ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.